Good morning everyone. So students, from today onwards we are going to start your second year syllabus. Right? Yes. First I will give you the introduction about the syllabus. ಹೌದಾ? See, ನಿಮಗೆ ಫಸ್ಟ್ ಇಯರ್ ನಲ್ಲಿ ಎಷ್ಟು ಲೆಸನ್ಸ್ ಇತ್ತು ಟೋಟಲ್ ಫಿಸಿಕ್ಸ್ ನಲ್ಲಿ 15 ಲೆಸನ್ಸ್ ಇತ್ತು. ಹೌದಾ? ಎಸ್. ಈಗ ನಿಮಗೆ ಸೆಕೆಂಡ್ ಇಯರ್ ನಲ್ಲಿ ಎಷ್ಟು ಲೆಸನ್ಸ್ ಬರುತ್ತೆ ಟೋಟಲ್ 14 ಲೆಸನ್ಸ್ ಬರುತ್ತೆ. How many? 14 ಲೆಸನ್ಸ್. ಸೊ ಈ 14 ಲೆಸನ್ಸ್ ಏನಿದೆಯಲ್ಲ ಡಿಫರೆಂಟ್ ಚಾಪ್ಟರ್ಸ್ ಅನ್ನ ಕವರ್ ಮಾಡುತ್ತೆ. ಓಕೆ, ಐ ಅಂಡ್ ಶಿಂಗೇಶ್ ಬೋತ್ ವಿ ವಿಲ್ ಡೀಲ್ ವಿತ್ ದ ಫಿಸಿಕ್ಸ್ ಸಬ್ಜೆಕ್ಟ್ ಫಾರ್ ಯುವರ್ ಸೆಕೆಂಡ್ PUC. ರೈಟ್? ಸೊ ಏನಪ್ಪ ಹಾಗಿದ್ರೆ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಫಿಸಿಕ್ಸ್ ನಲ್ಲಿ ಈಗ ಸೆಕೆಂಡ್ ಇಯರ್ ನಲ್ಲಿ? ರೈಟ್? ಸಿ, ಡಿಫರೆನ್ಸ್ ಇದೆ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ನಲ್ಲಿ. ಹೌದಾ? ನಾವು ಫಸ್ಟ್ ಇಯರ್ ನಲ್ಲಿ ಏನನ್ನ ಕಲಿತೀವಿ? ಆಲ್ಮೋಸ್ಟ್ ಬೇಸಿಕ್ ಥಿಂಗ್ಸ್ ಅನ್ನ ಕಲಿತೀವಿ. ಹೌದಾ? ಲೈಕ್ forces, different types of the forces ಅನ್ನ ಕಲಿತ್ವಿ. ಹೌದಾ? then next velocity, speed, acceleration. ಹೌದಾ? we discussed about the fundamental quantities. yes, almost we discussed the basic things there. ಹೌದಾ? ಅದರ ನೆಕ್ಸ್ಟ್ ವರ್ಷನ್ ನಾವು ಎಲ್ಲಿ ಕಲಿತೀವಿ ಈಗ ಸೆಕೆಂಡ್ ಇಯರ್ ನಲ್ಲಿ. ರೈಟ್? ಎಸ್. ಸೊ ಈ 14 ಲೆಸನ್ಸ್ ಏನಿದೆಯಲ್ಲ ಯಾವುದು ಒಂದಕ್ಕೆ ಒಂದು ಸೇಮ್ ಇಲ್ಲ. yes, all are different. yes, but one basic concept ಏನು ಬರ್ತದೆ ಇಲ್ಲಿ? charge. yes, I will tell you about the charges and all. okay, in that out of the 14 lessons first ಯಾವುದು ನಿಮಗೆ ಬರೋದಿಲ್ಲಿ? that is electrostatics. ಯಾವುದು ಇದು? electrostatics. ಹೌದಾ? yes. ಈ electrostatics ನಲ್ಲಿ ನೀವು ಎರಡು ಲೆಸನ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಯಾವುದು ಇದೆ? ಫಸ್ಟ್ ಲೆಸನ್ ಮತ್ತೆ ಸೆಕೆಂಡ್ ಲೆಸನ್. ವಿಚ್ ಈಸ್ ಯುವರ್ ಫಸ್ಟ್ ಲೆಸನ್? ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಎಲೆಕ್ಟ್ರಿಕ್ ಚಾರ್ಜ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಫಸ್ಟ್ ಚಾಪ್ಟರ್ ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ದೆನ್ ಸೆಕೆಂಡ್ ಚಾಪ್ಟರ್, ವಾಟ್ ಇಸ್ ದಟ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಈ ಎರಡನ್ನು ನಾವು ಫಸ್ಟ್ ನಮ್ದು ಎಲೆಕ್ಟ್ರೋಸ್ಟಾಟಿಕ್ಸ್ ಇದೆಯಲ್ಲ ಅದರಲ್ಲಿ ಡಿಸ್ಕಷನ್ ಮಾಡ್ತೀವಿ. ಕರೆಕ್ಟಾ? ಎಸ್. ನಾವು ಥರ್ಡ್ ಚಾಪ್ಟರ್. ರೈಟ್? ಥರ್ಡ್ ಚಾಪ್ಟರ್ ನಲ್ಲಿ ಮೇನ್ಲಿ ನಾವು ಏನನ್ನ ಡಿಸ್ಕಷನ್ ಮಾಡ್ತೀವಿ? ಎಲೆಕ್ಟ್ರಿಸಿಟಿ. ಹೌದಾ? ಎಸ್. ನಾವು ಆಲ್ರೆಡಿ ಎಲೆಕ್ಟ್ರಿಸಿಟಿಯನ್ನ ಕಲ್ತಿದ್ದೀವಿ. ಹೌದಾನೆ? ಎಸ್. ಫಾರ್ ಯುವರ್ 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಯು ರೆಡ್ ಅಬೌಟ್ ದ ಎಲೆಕ್ಟ್ರಿಸಿಟಿ ಚಾಪ್ಟರ್. ಬಟ್ ಅದು ಏನಿದ್ರಿ? ಬೇಸಿಕ್. ಕರೆಕ್ಟಾ? ನಾನು ನಿಮ್ಗೊಂದು ಹೇಳಿದ್ದೆ, ನೀವೇನಾದ್ರು 9th ಅಲ್ಲಿ ಕಲಿತೀರಲ್ಲ ಅದೇ ಮತ್ತೆ ಏನಾಗುತ್ತೆ ಫಸ್ಟ್ ಇಯರ್ ಬರುತ್ತೆ. ಹೇಳಿದ್ದೀರಿ, ಗ್ರಾವಿಟೇಷನ್ ಬಂದಿತ್ತು, ಸೌಂಡ್ ಬಂದಿತ್ತು. ಕರೆಕ್ಟ್? ಸಿಮಿಲರ್ಲಿ ಈಗ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಕಲ್ತಿದ್ದೀರಿ ನೀವು 10th ನಲ್ಲಿ. ಹಾಗೆ ಲೈಟ್ ಚಾಪ್ಟರ್, ಬೆಳಕು. ಕರೆಕ್ಟಾ? ದೆನ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂತ ಒಂದು ಲೆಸನ್ ಇತ್ರಿ. ವಿದ್ಯುತ್ ಕಾಂತೀಯ ಪ್ರೇರಣೆಗಳು ಸಮಥಿಂಗ್ ಇರೋ ಇದು ಲೆಸನ್. ಹೌದಾನೆ? ಎಸ್. ಅಗೇನ್ ದ್ಯಾಟ್ ಯು ಡಿಸ್ಕಸ್ಡ್ ಇನ್ ಯುವರ್ ಸೆಕೆಂಡ್ ಇಯರ್ ಚಾಪ್ಟರ್ಸ್. ಕರೆಕ್ಟಾ? ಎಸ್. ಅಲ್ಲಿ ನೀವು ಕಲಿತಿದ್ದು ಬೇಸಿಕ್, ಬಟ್ ಈ ಕಲಿತಾ ಇರೋದು ನೆಕ್ಸ್ಟ್ ವರ್ಷನ್. ಹೌದಾ? ಎಸ್. ಸೊ ಈಗ ದಿಸ್ ಇಸ್ ಯುವರ್ ಥರ್ಡ್ ಚಾಪ್ಟರ್. ಕರೆಕ್ಟಾ? ಎಸ್. ಸೊ ದೆನ್ ಫೋರ್ತ್ ಬರುತ್ತೆ. ಫೋರ್ತ್ ಚಾಪ್ಟರ್ ನಲ್ಲಿ ಏನು ಬರುತ್ತೆ? ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಇನ್ನೂ ಒಂದು ಲೆಸನ್ ಬರುತ್ತೆ. ಆಮೇಲೆ ಆಪ್ಟಿಕ್ಸ್ ಬರುತ್ತೆ. ಆಪ್ಟಿಕ್ಸ್ ಅಂದ್ರೆ ಏನ್ರಿ? ನೀವಲ್ಲಿ ಬೆಳಕು ಅದು ಕಲ್ತಿದ್ದೀರಲ್ಲ ಅದೇ ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ. ರಿಪೀಟ್ ಅಂದ್ರೆ ಏನ್ರಿ? ಅದ್ರ ನೆಕ್ಸ್ಟ್ ವರ್ಷನ್ ಅನ್ನ ಕಲಿತಾ ಹೋಗ್ತೀರಿ. ಹೌದಾ? ಅದಾದ್ಮೇಲೆ ನೆಕ್ಸ್ಟ್ ಅಟಮ್ ಅಂತ ಬರುತ್ತೆ, ನ್ಯೂಕ್ಲಿಯರ್ ಅಂತ ಇನ್ನೂ ಒಂದು ಲೆಸನ್ ಬರುತ್ತೆ. ಹೌದಾ? ದೇ ಆರ್ ದ ಡಿಫರೆಂಟ್ ಚಾಪ್ಟರ್ಸ್ ಯು ಹ್ಯಾವ್ ಇನ್ ಯುವರ್ ಸೆಕೆಂಡ್ ಇಯರ್ ಸಿಲೆಬಸ್. ವಿ ವಿಲ್ ಸ್ಟಡಿ ಒನ್ ಬೈ ಒನ್. ಎಸ್. ಓಕೆ. ಸಿ ಹಿಯರ್, ದಿಸ್ ಫಸ್ಟ್ ಚಾಪ್ಟರ್ ಅಂಡ್ ದ ಸೆಕೆಂಡ್ ಚಾಪ್ಟರ್ ದೇ ಆರ್ ದ ಬೇಸಿಕ್. ಹೌದಾ? ಇಲ್ಲಿ ನೀವು ಫಸ್ಟ್ ಚಾಪ್ಟರ್ ಅನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಿನ ಚಾಪ್ಟರ್ಸ್ ನಿಮ್ಗೆ ಏನಾಗುತ್ತೆ? ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೌದಾ? ಇಟ್ ಈಸ್ ದ ಬೇಸಿಕ್ ಚಾಪ್ಟರ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೆಕೆಂಡ್ ಇಯರ್ ಸಿಲೆಬಸ್. ಹೌದ್ರಿ? ರೈಟ್. ಮತ್ತೆ ಈ ಫಸ್ಟ್ ಇಯರ್ ಚಾಪ್ಟರ್ ಅಂಡ್ ಮತ್ತೆ ಸೆಕೆಂಡ್ ಚಾಪ್ಟರ್ ಏನವರಿ? ಇಂಟರ್ಲಿಂಕ್. ಹೌದಾ? ದೇ ಆರ್ ಇಂಟರ್ಲಿಂಕಿಂಗ್ ವಿತ್ ಈಚ್ ಅದರ್. ಎಸ್. ಆ ಎರಡು ಚಾಪ್ಟರ್ಸ್ ಅನ್ನ ಶಿಂಗೆ ಸರ್ ಹ್ಯಾಂಡಲ್ ಮಾಡ್ತಾರೆ. ಓಕೆ, he will start the first lesson from tomorrow onwards. Yes, and I am going to start the third lesson, that is
electricity chapter. ಗೊತ್ತಾಯ್ತ್ರಿ? Yes. The first lesson will be start by the sir and I will start the third lesson for you. Okay? Yes. So, but here I will explain you the one thing. What is the difference between the electrostatics and electricity? ಹೌದಾ? Yes. ಏನ್ರಿ ಹಾಗಿದ್ರೆ ಡಿಫರೆನ್ಸ್ ಇಲ್ಲಿ? Yes, we will understand that one. Yes. First, before going to that, I will tell you the introduction of the charges. Correct? Okay. See, consider this as a one material. ಹೌದಾ? ಇದು ಒಂದು ಚಾಕ್ ಪೀಸ್ ಅನ್ನೋದೇನ್ರಿ ಒಂದು ಮಟೀರಿಯಲ್ ಇದೆಪ್ಪ. Yes. ಇದನ್ನೇ ನಾನು ಏನು ಮಾಡ್ತೀನಿ? ಪೌಡರ್ ಮಾಡ್ತೀನಿ. ಓಕೆ? I will crush like this. ಸೊ ಇದರಲ್ಲಿ ಏನಿರ್ತಾವ್ರಿ? ಅಗ್ದಿ ಸ್ಮಾಲ್ ಪಾರ್ಟಿಕಲ್ಸ್ ಇರ್ತಾವ. ಹೌದಾ? ಅದಕ್ಕೆ ನಾವು ಏನಂತ ಹೇಳ್ತೀವಿ? ಯು ಆಲ್ರೆಡಿ ರೆಡ್ ದಟ್ ಅಟಮ್. ಏನಂತ ಹೇಳ್ತೀವಿ ಅದಕ್ಕೆ? ಅಟಮ್ ಅಂತ ಹೇಳ್ತೀವಿ. ಹೌದಾ? ಸಿ ಇದನ್ನ ನಾವು ಮತ್ತೆ ಕ್ರಶ್ ಮಾಡಿ ಪೌಡರ್ ಮಾಡಿದ್ರು ಕೂಡ ಅದರಲ್ಲಿ ಏನಿರ್ತಾವ್ರಿ? ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಟುಗೆದರ್ ಏನಿರ್ತಾವ ಅಟಮ್ಸ್ ಪ್ರೆಸೆಂಟ್ ಇರ್ತಾವ. ಹೌದಾ? ಏನಪ್ಪ ಹಾಗಿದ್ರೆ ಇದು ಅಟಮ್ ಅಂತಂದ್ರೆ ಯೂಶುವಲಿ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಟಮ್ ಅನ್ನ? ಐ ಥಿಂಕ್ ಯು ಆಲ್ರೆಡಿ ರೆಡ್ ಇನ್ ಯುವರ್ ಕೆಮಿಸ್ಟ್ರಿ ಚಾಪ್ಟರ್ಸ್. ಕರೆಕ್ಟಾ? ಅಟಮ್ ಅಂದ್ರೆ ಏನ್ರಿ? ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಮಟೀರಿಯಲ್. ಏನಂತ ಹೇಳ್ತೀವಿ? ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಮಟೀರಿಯಲ್ ಆರ್ ಸಬ್ಸ್ಟೆನ್ಸ್. ಕರೆಕ್ಟಾ? ಎಸ್. ಯೂಶುವಲಿ ಅಟಮ್ದ ಸೈಜ್ ಎಷ್ಟಿರ್ತದ್ರಿ? ಯು ಮೇ ಬಿ ನೋ ದಟ್ ಇಸ್ 10 to the power minus 9 ಮೀಟರ್. ಹೌದಾ? ಇದನ್ನ ನಾವು ಇನ್ನು ಒಂದಂತ ಹೇಳ್ತೀವಿ ದಟ್ ಇಸ್ ನ್ಯಾನೋ ಮೀಟರ್. ಅಂದ್ರೆ ಏನ್ರಿ? 1 ಅನ್ನ 1 ಡಿವೈಡೆಡ್ ಬೈ 1 ಮುಂದೆ 9 zeros ಅನ್ನ ನಾವು ಬರೆದ್ವಿ ಅಂತಂದ್ರೆ ಹೌದಾ ವ್ಯಾಲ್ಯೂ ಬರುತ್ತೆ. ರೈಟ್? 1 ಅನ್ನ ಇಷ್ಟು ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಬೇಕು. ಹೌದಾ? ಅವಾಗ ಏನಾಗ್ತೀವಿ? ಒಂದು ಸಣ್ಣ ಪಾರ್ಟಿಕಲ್ ಬರುತ್ತಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಅಟಮ್ ಅಂತ ಹೇಳ್ತೀವಿ. ರೈಟ್ ಇಟ್ ಈಸ್? ಎಸ್. ಸೊ ಆ ಅಟಮ್ ನಲ್ಲಿ ಮತ್ತೆ ಏನು ಪ್ರೆಸೆಂಟ್ ಇರ್ತದ್ರಿ? ನ್ಯೂಕ್ಲಿಯಸ್ ಇರ್ತದೆ. ವಾಟ್ ಇಟ್ ಈಸ್ ಪ್ರೆಸೆಂಟ್? ವಾಟ್ ಈಸ್ ಪ್ರೆಸೆಂಟ್? ದಟ್ ನ್ಯೂಕ್ಲಿಯಸ್. ರೈಟ್? ಇದಕ್ಕೆ ನಾವು ಏನಂತ ಹೇಳ್ತೀವಿ? ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಎಸ್. ಈ ನ್ಯೂಕ್ಲಿಯಸ್ ನಲ್ಲಿ ಏನಿರ್ತಾವ್ರಿ? ಚಾರ್ಜ್ಡ್ ಪಾರ್ಟಿಕಲ್ಸ್ ಇರ್ತಾವ. ಏನಿರ್ತಾವ? ಚಾರ್ಜ್ಡ್ ಪಾರ್ಟಿಕಲ್ಸ್. ಹೌದಾ? ಎಷ್ಟು ಟೈಪ್ಸ್ ಚಾರ್ಜಸ್ ಪ್ರೆಸೆಂಟ್ ಇದೆ ರೀ ನಮ್ದು ಅರ್ತ್ ಮೇಲೆ? ದೇ ಆರ್ ದ 3 ಟೈಪ್ಸ್ ಆಫ್ ದ ಚಾರ್ಜಸ್. ಯೂಶುವಲಿ ಬೇಸಿಕ್ ಆಗಿ ತಗೋತೀವಿ ನಾವು. ಹೌದಾ? ಯಾರ್ಯಾರು ಅವರು? ಒಂದು ಪ್ರೋಟಾನ್, ಒಂದು ನ್ಯೂಟ್ರಾನ್, ಮತ್ತೆ ಇನ್ನೊಂದು ಯಾವುದು? ಎಲೆಕ್ಟ್ರಾನ್. ಹೂ ಆರ್ ದಟ್? ಪ್ರೋಟಾನ್. ಇದನ್ನು ಯೂಶುವಲಿ ಪಿ ಲೆಟರ್ನಿಂದ ಬರೀತೀವಿ ಅಥವಾ ಪಾಸಿಟಿವ್ ಚಾರ್ಜ್. ಹೌದಾ? ಪ್ರೋಟಾನ್ ಅನ್ನ ಯೂಶುವಲಿ ಪಿ ಲೆಟರ್ನಿಂದ ಬರೀತಾರ ಅಥವಾ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಕರೆಕ್ಟ್? ಎಸ್. ನೆಕ್ಸ್ಟ್ ಒನ್ ಈಸ್ ನ್ಯೂಟ್ರಾನ್. ನ್ಯೂಟ್ರಾನ್ ಹೇಗಿರ್ತದ್ರಿ? ನ್ಯೂಟ್ರಲ್. ನ್ಯೂಟ್ರಲ್ ಇನ್ ದ ಕ್ಯಾರೆಕ್ಟರ್. ನೆಕ್ಸ್ಟ್ ಮತ್ತೆ ಯಾರು ಬರ್ತಾರಿ? ಎಲೆಕ್ಟ್ರಾನ್. ಇದನ್ನ ಹೇಗೆ ಬರೀತಾರ? ಈ ಮೇಲೆ ಮೈನಸ್ ಸೈನ್ ಇರುತ್ತೆ ಅಥವಾ ನೆಗೆಟಿವ್ ಚಾರ್ಜ್. ಕರೆಕ್ಟಾ? ಎಸ್. ಈ ಅಟಮ್ ನಲ್ಲಿ ಈ 3 ಚಾರ್ಜ್ ಪಾರ್ಟಿಕಲ್ಸ್ ಏನಿರ್ತಾವ ಪ್ರೆಸೆಂಟ್ ಇರ್ತಾವ. ಕರೆಕ್ಟಾ? ಪ್ರೋಟಾನ್ ಅಂದ್ರೆ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್ ಇನ್ ದ ಸ್ಟೇಟಸ್ ಅಂಡ್ ಎಲೆಕ್ಟ್ರಾನ್ ಇಸ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಕರೆಕ್ಟಾ? ಎಸ್. ಹೌದಾ? ಹಾಗಿದ್ರೆ ಮೇಲೆ ಇರ್ತಾವ್ರಿ ನ್ಯೂಕ್ಲಿಯಸ್ ನಲ್ಲಿ? ಸಿ ಇನ್ಸೈಡ್ ದ ನ್ಯೂಕ್ಲಿಯಸ್, ಈ ಇನ್ಸೈಡ್ ಏನಿರ್ತದಲ್ಲ ಅಲ್ಲಿ ಯಾರ್ಯಾರ? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಪ್ರೆಸೆಂಟ್ ಇರ್ತದೆ. ಹೌದಾ? ನ್ಯೂಕ್ಲಿಯಸ್ ನಲ್ಲಿ ಯಾರು ಪ್ರೆಸೆಂಟ್ ಇರ್ತಾರ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್. ರೈಟ್? ಹಾಗಿದ್ರೆ ಇವ್ರು ಎಲ್ಲಿರ್ತಾರೆ? ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಹೌದಾ? ಏನ್ ಮಾಡ್ತಿರ್ತಾವ್ರಿ? ಎಲೆಕ್ಟ್ರಾನ್ಸ್ ಈ ತರ ರಿವಾಲ್ವ್ ಮಾಡ್ತಿರ್ತಾವ. ಕರೆಕ್ಟಾ? ಮಿಡಲ್ ಸನ್ ಇರ್ತಾವ್ರಿ. ಹೌದಾ? ಹೇಗೆ ಪ್ಲಾನೆಟ್ಸ್ ರಿವಾಲ್ವ್ ಮಾಡ್ತಾ ಇರುತ್ತಲ್ಲ ಸಿಮಿಲರ್ಲಿ ಈ ನ್ಯೂಕ್ಲಿಯಸ್ ಅನ್ನ ಈ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಿರ್ತಾವ? ರಿವಾಲ್ವ್ ಮಾಡ್ತಾ ಇರ್ತಾವ. ಕರೆಕ್ಟಾ? ಎಸ್. So these are the 3 types of the charges. Just I am giving you the introduction about the charges today. Okay? You will study detail about the charges in your first chapter. Correct? Right. So you come to know that there are the 3 types of the charges present in the atom. Who are that? Proton is a positively charged particle and neutron is a neutral in the status and electron is a negatively charged particle. Correct? Yes, it is. Howda? Yes.
ಮತ್ತೆ ಎಲೆಕ್ಟ್ರಿಸಿಟಿಯನ್ನು. ಹೌದಾ, ಎಲೆಕ್ಟ್ರೋಸ್ಟ್ಯಾಟಿಕ್ಸನ್ನು ಸರ್ ಹ್ಯಾಂಡಲ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿಯನ್ನು ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ಹಿಯರ್ ಐ ವಿಲ್ ಜಸ್ಟ್ ರೈಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಮತ್ತೆ ಇನ್ನೊಂದು ಯಾವ್ದ್ರಿ? ಎಲೆಕ್ಟ್ರಿಸಿಟಿ. ಕರೆಕ್ಟಾ? ಇದು ನಿಮ್ಮದು ಫಸ್ಟ್ ಚಾಪ್ಟರ್, ಇದು ನಿಮ್ಮದು ಥರ್ಡ್ ಚಾಪ್ಟರ್, ರೈಟ್ ರೀ? ಎಸ್. ಸೊ ಏನಪ್ಪ ಹಾಗಿದ್ರೆ ಇವರ ಡಿಫ್ರೆನ್ಸ್ ಏನು? ಹೌದಾ? ಎಸ್. ಸಿ, ನಮಗೆ ಇವರಿಬ್ಬರಿಗಿಂತ ಯಾರು ಇಂಪಾರ್ಟೆಂಟ್ ರೀ? ಇಲ್ಲೇ ದಿಸ್ ಎಲೆಕ್ಟ್ರಾನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಹೌದಾ? ಎಸ್. ಏನಪ್ಪ ಹಾಗಿದ್ರೆ ಡಿಫ್ರೆನ್ಸ್ ಇಲ್ಲಿ? ಸಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಈ ಎಲೆಕ್ಟ್ರಾನ್ಸ್ ಏನು ಮಾಡ್ತಿರ್ತಾವ? ರೆಸ್ಟ್ ತಗೋತಿರ್ತಾವ. ಅಂದರೆ ಎಲೆಕ್ಟ್ರಾನ್ಸ್ ಯಾವ ಪೊಸಿಷನ್ನಲ್ಲಿ ಇರ್ತಾವ? ರೆಸ್ಟ್ ಪೊಸಿಷನ್ನಲ್ಲಿ ಇರುತ್ತೆ, ರೈಟ್? ಅದೇ ಎಲೆಕ್ಟ್ರಿಸಿಟಿಗೆ ಬಂದ್ಮೇಲೆ ಏನಾಗ್ತಾವ್ರಿ? ಇಲ್ಲಿ ರೆಸ್ಟ್ ತಗೊಳ್ಳೋದಿಲ್ಲ. ಅವು ಏನು ಮಾಡಿ ಸ್ಟಾರ್ಟ್ ಮಾಡ್ತಾವ? ಮೋಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಅಂದರೆ ಅವು ಮೋಷನಲ್ಲಿ ಇರುತ್ತೆ. ಹೌದಾ? ಸಿ, ಅಂದರೆ ಇಲ್ಲಿ ಏನು ಮಾಡ್ತಿರ್ತಾವ್ರಿ? ಮಲ್ಕೊಂಡಿರ್ತಾವ. ಕರೆಕ್ಟಾ? ಬಟ್ ಇಲ್ಲಿ ಏನು ಮಾಡ್ತಾವ? ಎದ್ದ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಹೌದಾ? ಸಿ, ನಿಮ್ಗೆ ಆಲ್ರೆಡಿ ಗೊತ್ತದ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಯಾವಾಗ ಪ್ರೊಡ್ಯೂಸ್ ಆಗ್ತದ? ಯಾವಾಗ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೋಷನ್ ಅನ್ನು ತೋರಿಸ್ತಾವಲ್ಲ, ಆಗ ಏನು ಪ್ರೊಡ್ಯೂಸ್ ಆಗುತ್ತಾ? ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ದಟ್ ಯು ಆಲ್ರೆಡಿ ಲರ್ನ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಕರೆಕ್ಟಾ? ಎಸ್ ಇಟ್ ಇಸ್. ಸೊ ಏನ್ರಿ ಮೇನ್ ಡಿಫರೆನ್ಸ್ ಇಲ್ಲಿ? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಈ ಎಲೆಕ್ಟ್ರಾನ್ಸ್ ಯಾವ ಪೊಸಿಷನ್ನಲ್ಲಿ ಇರ್ತಾವ? ರೆಸ್ಟ್ ಪೊಸಿಷನ್ನಲ್ಲಿ ಇರ್ತಾವ. ಹೌದಾ ಮೇಡಮ್? ರೆಸ್ಟ್ ಪೊಸಿಷನ್ನಾಗಿದ್ರೆ ಕಲಿಯೋದು ಯಾಕ್ರಿ ಅಂತ ಕೇಳ್ಬೋದು. ಹೌದಾ? ಸಿ, ಅವು ಕೂತಲ್ಲೇನೆ ಕೆಲಸ ಮಾಡ್ತದೆ. ಹೌದಾ? ರೆಸ್ಟ್ ಪೊಸಿಷನ್ನಲ್ಲಿಯೇ ಇದ್ದು ಕೆಲಸ ಮಾಡ್ತದೆ. ಏನೇನು ಕೆಲಸ ಮಾಡ್ತಾವ ಅದನ್ನೆಲ್ಲ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ಸ್ನಲ್ಲಿ ಕಲಿತೀರ. ಹೌದಾ? ಬಟ್ ನಮಗೆ ರೆಸ್ಟ್ ಚಾರ್ಜ್ನಲ್ಲಿ ಇರುವಂಥವು ಬೇಡ. ನಮಗೇನು ಬೇಕ್ರಿ? ಅವುಗಳನ್ನು ಓಡಿಸೋದು, ಮೋಷನ್ನಲ್ಲಿ ತೊಗೊಂಡ್ಬರೋದು. ಹೌದಾ? ನಾವೇನು ಮಾಡ್ತೀವಿ? ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗೆ ಮಲ್ಕೊಂಡವ್ರನ್ನ ಎನರ್ಜಿ ಕೊಟ್ಟು ಎಬ್ಬಿಸ್ತೀವಿ. ಹೌದಾ? ಎಬ್ಸಿದ್ಮೇಲೆ ಏನಾಗ್ತಾವೆ? ಸುಮ್ ಕೂಡ್ತಾವ? ಇಲ್ಲ, ದೇ ಸ್ಟಾರ್ಟ್ ಟು ಮೂವ್. ಹೌದಾ? ಯಾವಾಗ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ, ಆಗ ಏನಾಗುತ್ತಾ? ಕರೆಂಟ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೌದಾ? ಕರೆಂಟ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ನಾವು ಮುಂದೆ ಏನಾದರೂ ಮಾಡ್ಕೋಬಹುದು. ಕರೆಕ್ಟಾ? ಏನೇನು ಮಾಡೋದಾಗ್ತದೆ ಅಂತೇಳಿ ಹೇಳ್ತೀನಿ ಈ ಲೆಸನ್ನಲ್ಲಿ. ಓಕೆ? ಎಸ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಹಿಯರ್ electrons are in the rest position and here electrons are in motion. Understood it is? Yes. This is the basic difference between the electrostatics and the electricity. Howda? Yes. Okay. Then now I will come to the next point, that is materials. ಹೌದಾ? ಸಿ, ಯೂಶ್ವಲಿ ನಿಮಗೆ ಗೊತ್ತಿದೆ, ಐ ಥಿಂಕ್ ಇದನ್ನ ಕಲ್ತಿದ್ದೀವಿ ನೀವು. ನಾವು ಮಟೀರಿಯಲ್ಸ್ ಅನ್ನ ಎಷ್ಟು ಟೈಪ್ ಆಗಿ ಡಿವೈಡ್ ಮಾಡ್ತೀವಿ? ವಿ ಡಿವೈಡ್ ದ ಮಟೀರಿಯಲ್ಸ್ ಇಂಟು ದಿ ಟೈಪ್ಸ್ ಆಫ್ ಮಟೀರಿಯಲ್ಸ್. ಸಿ, ಡೋಂಟ್ ರೈಟ್ ಎನಿಥಿಂಗ್ ಅಬೌಟ್ ದಿಸ್. ಓಕೆ? ನೋಟ್ಸ್ ಅನ್ನ ನಿಮ್ಗೆ PDF ಅನ್ನ ನಿಮ್ಮ ಗ್ರೂಪಿಗೆ ಸೆಂಡ್ ಮಾಡ್ತೀವಿ. ಓಕೆ? ಡೋಂಟ್ ರೈಟ್ ಎನಿಥಿಂಗ್. ಫ್ರಮ್ ಟುಮಾರೋ ಆನ್ವರ್ಡ್ಸ್ start to write whatever I write on the board, and also I will send you the PDF of the notes in advance. Okay? Yes. So you usually ಗೊತ್ತಿದ್ದೀರಿ types of the materials. ಎಷ್ಟು types ಇದೆ ರೀ ಮಟೀರಿಯಲ್ ನಲ್ಲಿ? ನೀವು ಹೇಳ್ತೀರಿ ಲೋಹಗಳು, ಅಲೋಹಗಳು, then ಅರೆವಾಹಕಗಳು. I don't know what we call in Kannada as a semiconductors. Which is the first one? That is metals. Howda? Yes, metals are what we call conductors. What we call conductors. Then second one yaari semiconductors. Then third is called insulators. Howda? Yes. Now material anna broadly divide ಮಾಡ್ತೀವಿ. ಹೌದಾ? 3 types are. One yaudri conductors, second is semiconductors, third one is the insulators. ಹೌದಾ? ಇದು ಲೋಹಗಳು ಅಂತ ಹೇಳ್ತೀವಿ, ಇದು ಅಲೋಹಗಳು ಅಂತ ಹೇಳ್ತೀವಿ. ಹೌದಾ? ಸೆಮಿಕಂಡಕ್ಟರ್ಸ್ ಗೆ ಏನಂತೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ? ಎಸ್. ಸೊ ವಾಟ್ ಆರ್ ದೀಸ್ ಕಂಡಕ್ಟರ್ಸ್? ಹೌದಾ? ಏನಪ್ಪ ಹಾಗಿದ್ರೆ ಇವು ಕಂಡಕ್ಟರ್ಸ್ ಅಂತಂದ್ರೆ? ಸಿ, ಸಪೋಸ್ ಇದೊಂದು ಕಂಡಕ್ಟರ್ ಅಂತ ತಿಳ್ಕೊಳ್ಳೋಣ. ಹೌದಾ? ಏನ್ ಮಾಡ್ತದೆ ಇದು ಮಟೀರಿಯಲ್? ಈಸಿಲಿ ತನ್ನ ಮುಖಾಂತರ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡ್ತದೆ. ಹೌದಾ?
I will repeat the definition. The material which allow the electric current easily passes through them. ಹೌದಾ, ಈ ಮಟೀರಿಯಲ್ ಏನು ಮಾಡ್ತದ, ಕರೆಂಟ್ ಅನ್ನ ಈಸಿಲಿ ತನ್ನ ಮುಖಾಂತರ ಏನು ಮಾಡ್ತದ್ರಿ, ಪಾಸ್ ಮಾಡ್ತದ. ಹೌದಾ, ಅಂತದಕ್ಕೆ ನಾವು ಏನಂತ ಹೇಳ್ತೀವಿ, ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಎಸ್, once again I will repeat the definition. The materials which allow the electric current easily passes through them, that materials we called as a conductors. Yes, who are the conductors then? ಯಾರಪ್ಪ ಇದು conductors ಆಗಿದ್ರೆ? For example, aluminium, copper. ಹೌದಾ, ಸಿ ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಕರೆಂಟ್ ವೈರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಎಸ್, ಕರೆಂಟ್ ಎದ್ರ ಮುಖಾಂತರ ಪಾಸ್ ಆಗ್ತದ, ವೈರ್ ಮುಖಾಂತರ. ಯಾವ್ದ್ರಿ ಅದು ವೈರ್, ಕಾಪರ್ ಅಥವಾ ಅಲ್ಯೂಮಿನಿಯಂ ಇರ್ತದ ಯೂಶ್ವಲಿ ನಾವು ಯೂಸ್ ಮಾಡೋದು. ಕರೆಕ್ಟಾ? ಯಾಕೆ ಅದನ್ನೇ ಯೂಸ್ ಮಾಡ್ತೀವಿ ಹೇಳ್ರಿ? ಬಿಕಾಸ್ ಅಲ್ಯೂಮಿನಿಯಂ ಆ್ಯಂಡ್ ದ ಕಾಪರ್ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ದ ಎಲೆಕ್ಟ್ರಿಸಿಟಿ. ಏನ್ರಿ? ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ ಆರ್ ದ good conductors of the electricity. Right it is? Yes. ಅವ ಏನು ಮಾಡ್ತಾವ್ರಿ, ಈಸಿಲಿ ತನ್ನ ಮುಖಾಂತರ ಕರೆಂಟ್ ಅನ್ನ ಪಾಸ್ ಮಾಡ್ತಾವ. ಹೌದಾ, ಅಂತ ಮಟೀರಿಯಲ್ಸ್ ನಾವು ಏನಂತ ಹೇಳ್ತೀವಿ, ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ರೈಟ್? ಎಸ್. ನೆಕ್ಸ್ಟ್ ಯಾವ್ರಿ, ಇನ್ಸುಲೇಟರ್ಸ್. ಹೌದಾ, ಇನ್ಸುಲೇಟರ್ಸ್ ಅಂದ್ರೆ ಏನ್ರಿ, ಡೆಡ್ ಅಪೋಸಿಟ್. ಹೌದಾ, ಈಗ ಇದಪ್ಪ ಇದು ಟೆಸ್ಟ್ ಇರುತ್ತೆ, ಇದು ವುಡನ್ನಿಂದ ಮೇಡಪ್ ಆಗಿದೆ ರೀ. ಎಸ್, ಇದು ಏನಿದೆ, ವುಡ್ ಇದೆ. ಹೌದಾ, ಇದ್ರ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ ರೀ? ಡೆಫಿನೆಟ್ಲಿ. ಗ್ಲಾಸ್, ವಾಟರ್ ಗ್ಲಾಸ್ ತಗೋರಿ, ವಾಟರ್ ಇಲ್ಲ ಆಗ್ತದೆ, ಜಸ್ಟ್ ಗ್ಲಾಸ್ ಇದೆ. ಹೌದಾ, ಗ್ಲಾಸ್ ಮುಖಾಂತರ ಕರೆಂಟ್ ಪಾಸ್ ಆಗುತ್ತಾ? ಡೆಫಿನೆಟ್ಲಿ ನೋ. ರೈಟ್? ಎಸ್. ಸೊ ಗ್ಲಾಸ್, ಪ್ಲಾಸ್ಟಿಕ್, ವುಡ್, these are the examples for the insulators. Who are that? Glass, plastic, wood, etc. ಹೌದಾ, ಇವೇನು ಮಾಡ್ತಾವ್ರಿ, ಕರೆಂಟನ್ನು ಪಾಸ್ ಮಾಡ್ತಾವ ತನ್ನ ಮುಖಾಂತರ? ಡೆಫಿನೆಟ್ಲಿ ನೋ. ಸೊ ನಾವು ಹೇಗೆ ಡಿಫೈನ್ ಮಾಡ್ಬೋದು? ದ ಮಟೀರಿಯಲ್ಸ್ ವಿಚ್ ಡು ನಾಟ್ ಅಲೌ ದ ಎಲೆಕ್ಟ್ರಿಕ್ ಕರೆಂಟ್ ಈಸಿಲಿ ಪಾಸಸ್ ಥ್ರೂ ದೆಮ್, ದೋಸ್ ಮಟೀರಿಯಲ್ಸ್ ವಿ ಕಾಲ್ಡ್ ಆಸ್ ಅ ಇನ್ಸುಲೇಟರ್ಸ್. ಏನಂತ ಹೇಳ್ತೀವಿ? ದ ಮಟೀರಿಯಲ್ಸ್ ವಿಚ್ ಡು ನಾಟ್ ಅಲೌ ದ electric current easily passes through them, those materials we called as a what? Insulators. ಹೌದಾ? Yes. So ಇಲ್ಲಿ current easily pass ಆಗುತ್ತೆ, ಇಲ್ಲಿ current easily pass ಆಗಲ್ಲ. ಕರೆಕ್ಟಾ? Okay. Though these substances we called as a insulators. Right? It is okay. So ಇನ್ನೊಬ್ರನ್ನ ಯಾರು ಇವರು? Semiconductors. ಬಹಳ ಇಂಪಾರ್ಟೆಂಟ್. ಹೌದಾ, ನಮ್ದು ಡೇ ಟು ಡೇ ಅಪ್ಲಿಕೇಶನ್ಸ್ ನಾವೆಲ್ಲ ಯೂಸ್ ಮಾಡೋದು ಎದ್ರ ಮೇಲೆ ರೀ? ಸೆಮಿ ಕಂಡಕ್ಟರ್ಸ್. ಹೌದಾ, ಫಾರ್ ಎಕ್ಸಾಂಪಲ್ ಅಪ್ಪ, ಮೊದಲಿಗೆ ನೋಡ್ರಿ ಟಿವಿ ಎಷ್ಟು ದಪ್ಪ ದಪ್ಪ ಇರ್ತಿತ್ತು, ದೊಡ್ಡ ಇರ್ತಿತ್ತು ರೀ ಟಿವಿ. ಮನೆಗೆ ಟಿವಿ ಬರ್ಬೇಕಾಗ್ತಿತ್ತು ಅಂದ್ರೆ ಫಸ್ಟ್ ಆಟೋ ರಿಕ್ಷಾ ಅಥವಾ ಬುಕ್ ಮಾಡ್ಬೇಕಾಗ್ತಿತ್ತು. ಕರೆಕ್ಟಾ? ಎಸ್. ಬಟ್ ಅದೇ ಈಗ ರೀ LED ಟಿವಿಸ್ ಬಂದಿದ್ದಾವ. ಈಗ ಆಟೋದಾಗ ತೊಗೊಂಡು ಬರ್ತೀವಿ ಟಿವಿ? ಇಲ್ಲ. ಏನು ಮಾಡ್ತೀವಿ? ಈಸಿಲಿ ಕೈನಲ್ಲಿ ಎತ್ಕೊಂಡು ಬರ್ತೀರಪ್ಪ. ಅಷ್ಟರದ್ದು ವೇಟ್ ಏನಾಗಿದೆ ರೀ? ರೆಡ್ಯೂಸ್ ಆಗಿದೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಇನ್ನೊಂದು, ಮೊದಲಿಗೆ ಕಂಡು ಹಿಡಿದಿದ್ರಲ್ಲ ಏನು, ಕಂಪ್ಯೂಟರ್ ಎಷ್ಟು ದೊಡ್ಡದಿತ್ತು ಇದು? ಫುಲ್ ಒಂದು ರೂಮ್ ತುಂಬ ಅದೇ ಇರ್ತಾ ಇತ್ತು. ಕರೆಕ್ಟಾ? ಬಟ್ ಈಗ ಈಸಿಲಿ ಬ್ಯಾಗ್ ಒಳಗೆ ಹಾಕೊಂಡು ಕ್ಯಾರಿ ಮಾಡ್ತೀವಿ, ಲ್ಯಾಪ್ಟಾಪ್ಸ್. ಹೌದ್ರಿ? ಅದ್ರ ಒಳಗೆ ನಾವು ಯಾವ ಟೆಕ್ನಾಲಜಿ ಅಥವಾ ಯಾವ ಮಟೀರಿಯಲ್ಸ್ನ ಯೂಸ್ ಮಾಡ್ತೀವಿ? ವಿ ಆರ್ ಯೂಸಿಂಗ್ ಸೆಮಿ ಕಂಡಕ್ಟರ್ಸ್. ಕರೆಕ್ಟಾ? ಅದು ಯಾವ್ದು ಅಪ್ಲಿಕೇಶನ್ನಿಂದ ಆಗಿದೆ ರೀ ಅವೆಲ್ಲ ಮಟೀರಿಯಲ್ಸ್? ದಟ್ ಇಸ್ ಸೆಮಿ ಕಂಡಕ್ಟರ್ಸ್. ಹೌದಾ? ಏನಪ್ಪ ಇವು ಸೆಮಿ ಕಂಡಕ್ಟರ್ಸ್ ಆಗಿದ್ರೆ? ಹೌದ್ರಿ? ಸಿ, ಇಲ್ಲಂತೂ ಕರೆಂಟ್ ಪಾಸ್ ಆಗಂಗಿಲ್ಲ, ಇಲ್ಲಿ ಕರೆಂಟ್ ಪಾಸ್ ಆಗ್ತದ, ಇಲ್ಲಿ ಕರೆಂಟ್ ಪಾಸ್ ಆಗಂಗಿಲ್ಲ. ಕರೆಕ್ಟಾ? ಇವ್ರು ನಡ್ವರ್ಕಿದಾರಲ್ಲ, ಮಿಡಲ್ ಇದ್ದಾರೆ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್, ಮಿಡಲ್ ಯಾರು ಬರ್ತಾರ? ಸೆಮಿ ಕಂಡಕ್ಟರ್ಸ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಯೂಶ್ವಲಿ ಇವರು ಸೆಮಿ ಕಂಡಕ್ಟರ್ಸ್ ಅಂದ್ರೆ ಒಂದು ನಾರ್ಮಲ್ ಟೆಂಪ್ರೇಚರ್ ಆಗಿರ್ತಾರೆ. ಹೌದಾ? ಆ ನಾರ್ಮಲ್ ಟೆಂಪ್ರೇಚರ್ನಾಗ ಏನಾಗ್ತದ, ಕರೆಂಟ್ ಪ್ರೊಡ್ಯೂಸ್ ನಾವು ಏನು ಮಾಡೋದಿಲ್ಲ, ಮಾಡಂಗಿಲ್ಲ. ಹೌದಾ? ಬಟ್ ಯಾವಾಗ ಸ್ವಲ್ಪ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡ್ತೀವಿ, ಆಗ ಏನಾಗ್ತದ್ರಿ, ಅವು ಕರೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹೌದಾ? ಫಾರ್ ಎಕ್ಸಾಂಪಲ್ ಇದೊಂದು ಮಟೀರಿಯಲ್ ಅದಪ್ಪ, ಇಲ್ಲಿ ಯಾರನ್ನು ತಗೋತೀವಿ ನಾವು ಎಕ್ಸಾಂಪಲ್? ಯೂಶ್ವಲಿ ಸಿಲಿಕಾನ್ ಅಥವಾ ಜರ್ಮಾನಿಯಂ ಅನ್ನ ತಗೋತೀವಿ. ಯಾರ್ಯಾರು ಇವರು? ಸಿಲಿಕಾನ್ ಮತ್ತೆ ಜರ್ಮಾನಿಯಂ. ಹೌದಾ? ಎಸ್.
ಸೊ ಇದೊಂದು ಸಿಲಿಕಾನ್ ಅಂತ ಇದೆ ಅಂತ ತಿಳ್ಕೊಳ್ಳೋದು, ಸಿಲಿಕಾನ್ ಮಟೀರಿಯಲ್ ಇದೆ ಅಂತ. ಹೌದಾ, ಮೊದಲಿಗೆ ಇದು ಹೇಗೆ ಬಿಹೇವ್ ಮಾಡ್ತಾ ಇರ್ತದ್ರಿ, ಇನ್ಸುಲೇಟರ್ ತರ ಬಿಹೇವ್ ಮಾಡ್ತಾ ಇರ್ತದೆ. ಹೌದಾ, ಬಟ್ ನಾ ಏನ್ ಮಾಡ್ತೀನಿ ಇದ್ರದ ಟೆಂಪರೇಚರ್ನ ಜಾಸ್ತಿ ಮಾಡ್ತೀನಿ. ಹೌದ್ರಿ, ಟೆಂಪರೇಚರ್ ಜಾಸ್ತಿ ಮಾಡಿದ್ಮೇಲೆ ಏನಾಗಲಿ ಸ್ಟಾರ್ಟ್ ಆಗ್ತದೆ, ಅದು ಕಂಡಕ್ಟರ್ ಆಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೌದಾ, ಫಸ್ಟ್ ಇನ್ಸುಲೇಟರ್ ಇದ್ರಿ, ಕರೆಂಟ್ ಈಸಿಲಿ ಪಾಸ್ ಆಗ್ತಾ ಇರಲಿಲ್ಲ. ಎಸ್, ಬಟ್ ಅದೇ ನಾ ಯಾವಾಗ ಇದ್ರ ಟೆಂಪರೇಚರ್ನ ಜಾಸ್ತಿ ಮಾಡ್ತೀನಲ್ಲ, ಆಗ ಇದು ಹೇಗೆ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ, ಕಂಡಕ್ಟರ್ ಆಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ರೈಟ್, ಸೊ ಕಂಡಕ್ಟರ್ ಆಗಿ ಬಿಹೇವ್ ಮಾಡ್ಲಿಕ್ಕೆ ಅಂತಂದ್ರೆ ಅಫ್ಕೋರ್ಸ್ ದೇರ್ ಇಸ್ ಅ ಪ್ರೊಡಕ್ಷನ್ ಆಫ್ ದ ಕರೆಂಟ್. ಹೌದಾ, ಅಂದ್ರೆ ನಾವು ಈಸಿಲಿ ಏನು ಮಾಡ್ಬೋದ್ರಿ, ನಮಗೆ ಕರೆಂಟ್ ಬೇಕಂದ್ರೆ ನಾವು ಪ್ರೊಡ್ಯೂಸು ಮಾಡ್ಕೋಬಹುದು, ಅಥವಾ ಕರೆಂಟನ್ನು ಬೇಡ ಅಂದ್ರೆ ಬಿಡದೇನೂ ಇರ್ಬೋದು. ಕರೆಕ್ಟಾ, ಸೊ ವಿ ಕ್ಯಾನ್ ಈಸಿಲಿ ಕಂಟ್ರೋಲ್ ದ ಪ್ರೊಡಕ್ಷನ್ ಆಫ್ ದ ಕರೆಂಟ್ ಥ್ರೂ ವಿಚ್ ಮಟೀರಿಯಲ್ಸ್, ದಟ್ ಇಸ್ ಸೆಮಿ ಕಂಡಕ್ಟರ್ಸ್. ಹೌದಾ, ಸೊ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಇದನ್ನ, ಸೆಮಿ ಕಂಡಕ್ಟರ್ಸ್ ಅನ್ನ, ದ ಎಲೆಕ್ಟ್ರಿಸಿಟಿ which lies between the conductors and the insulators, that property we called it as what, semiconductors. ಹೌದಾ, ಅಥವಾ ಇನ್ನೂ ಒಂಥರ ಹೇಳ್ತೀವಿ ಏನಂತ, ಕಂಡಕ್ಟಿವಿಟಿ. ಹೌದಾ, ಹಿಯರ್ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಅಂದ್ರೆ ಏನ್ರಿ, ಎಷ್ಟು ಅಮೌಂಟ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಥವಾ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೋ ಇಲ್ಲಿ. ಹೌದಾ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಕಂಡಕ್ಟಿವಿಟಿ ಅಂದ್ರೆ ಕಂಡಕ್ಷನ್ ಆಫ್ ದ ಕರೆಂಟ್. ಕಂಡಕ್ಷನ್ ಆಫ್ ದ ಕರೆಂಟ್ ಅಂದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಂದ್ರೆ ಅದು ಕಂಡಕ್ಷನ್ ಆಫ್ ದ ಕರೆಂಟ್. ಅದು ಎಲ್ಲಿ ಬರುತ್ತೆ, ಕಂಡಕ್ಟರ್ಸ್ ನಲ್ಲಿ ಬರುತ್ತೆ. ಹೌದಾ, ಇಲ್ಲಿ ಕಂಡಕ್ಷನ್ ಆಫ್ ದ ಕರೆಂಟ್ ಆಗ್ತದ್ರಿ, ಅಂದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗ್ತದ ಇನ್ಸುಲೇಟರ್ಸ್ ನಲ್ಲಿ, ನೋ. ಹೌದಾ, ಬಟ್ ಇಲ್ಲಿ ನಾವು ಏನು ಹೇಳ್ಬೋದು, ಕಂಡಕ್ಟಿವಿಟಿ ಲೈಸ್ between conductors and insulators. Nodi, the conductivity lies between the conductors and the insulators. Those we called as a what? Those materials we called as a semiconductors. Correct? Yes. This is the basic concept for you. Okay. From tomorrow onwards, we will start the electricity chapter. Okay, once again I will repeat. See, broadly we categorize the material into the three types. Who are that? First is the conductors. Howda, conductors andre enagtadri illi, the materials which conducts the athava allows the electric current easily passes through them. Those materials we called as conductors. Example yari, aluminum ಮತ್ತೆ copper. Right? Yes. Next yaru, insulators. Adra opposite, the materials which do not conduct or which do not allow the electric current easily passes through them. Those materials we called as insulators. Correct? Yes. Example yari, glass ಮತ್ತೆ plastic. ಹೌದಾ, ನೆಕ್ಸ್ಟ್ ಸೆಮಿಕಂಡಕ್ಟರ್ಸ್ ಅಂತಂದ್ರೆ ಇವುಗಳ ಕಂಡಕ್ಟಿವಿಟಿ ರೇಂಜ್. ಕಂಡಕ್ಟಿವಿಟಿ ಅಂದ್ರೆ ಏನ್ರಿ, ಕರೆಂಟ್ ಪಾಸ್ ಆಗ್ತದೋ ಅಥವಾ ಇಲ್ಲ. ಸೊ ದ ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಅಂಡ್ ದ ಇನ್ಸುಲೇಟರ್ಸ್. ದೋಸ್ ಮಟೀರಿಯಲ್ಸ್ ವಿ ಕಾಲ್ಡ್ ಆಸ್ ಅ ಸೆಮಿ ಕಂಡಕ್ಟರ್ಸ್. ಹೌದಾ, ಇಷ್ಟೇ ತಿಳ್ಕೊಳ್ಳಿ ಸೆಮಿ ಕಂಡಕ್ಟರ್ಸ್ ಬಗ್ಗೆ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಲಾಸ್ಟ್ 14th ಚಾಪ್ಟರ್, ಎಷ್ಟೈತ್ರಿ, 14th ಲೆಸನ್ ಏನಿದೆ ಇಲ್ಲ, ಅದು ಓನ್ಲಿ ಬೇಸ್ ಆನ್ ದಿಸ್ ಲೆಸನ್. ಹೌದಾ, ಅದು ಪೂರಾ ಎದ್ರ ಮೇಲೆ ಬೇಯಿಸ್ತಾರೆ, ಸೆಮಿ ಕಂಡಕ್ಟರ್ಸ್ ಲೆಸನ್ ಮೇಲೆ ಬೇಯಿಸೋದು. ಹೌದಾ, ಈ ಸೆಮಿ ಕಂಡಕ್ಟರ್ಸ್ ಮಟೀರಿಯಲ್ಸ್ ಮೇಲೆ ಆ ಫುಲ್ ಲೆಸನ್ ಏನದ ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ನಾವು ಡಿಟೇಲ್ ಆಗಿ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ. ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್. From tomorrow onwards, we will start the syllabus. Okay, thank you everyone.